ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಚೌಚೌಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಖಾರ ಬಾತ್ ಮಾಡೋದನ್ನು ನೋಡೋಣ. ಇಲ್ಲಿ ನಾನೊಂದು ಬಾಣಲೆಗೆ 3-4 ಚಮಚ ಎಣ್ಣೆನ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ 2 ಚಿಕ್ಕ ಲೋಟ ಮೀಡಿಯಮ್ ರವೆನ ಹಾಕಿ ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆಗೆ ಸಾಸಿವೆ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 4-5 ಹಸಿಮೆಣಸಿನ್ಕಾಯಿನೂ ಸಹ ಹಾಕೋತಾ ಇದ್ದೀನಿ. ಹಾಗೆ ಸೈಮಲ್ಟೇನಿಯಸ್ ಆಗಿ ಸೈಡಲ್ಲಿ ರವೆನೂ ಸಹ ಹುರಿತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಬರ್ತಾ ಇದೆ. ರವೆಗೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿನ ಸೇರಿಸ್ಕೊಳ್ಳೋಣ ಎಣ್ಣೆಗೆ. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹೆಚ್ಕೊಂಡಿದ್ದೀನಿ. ಅದನ್ನು ಸಹ ಎಣ್ಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ತರಕಾರಿ ಎಲ್ಲ ಎಣ್ಣೆಯಲ್ಲೇ ಬೆಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಬಟಾಣಿನ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಹೆಚ್ಚಿದ ಟೊಮೆಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ರವೆನೂ ಆಗಿದೆ. ಇಲ್ಲಿ ನಾನು ಒಂದು 5 ಲೋಟ ನೀರನ್ನು ಕುದಿಯಕ್ಕೆ ಇಟ್ಕೋತಾ ಇದ್ದೀನಿ ಸೈಡಲ್ಲಿ. ತರಕಾರಿನೂ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ತರಕಾರಿ ಸಹ ಬೆಂದಿದೆ, ನೀರು ಸಹ ಕುದ್ದಿದೆ. ಈಗ ಹುರಿದಿಟ್ಕೊಂಡಿದ್ದ ರವೆನ ತರಕಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಬಾಡಿಸ್ಕೊಂಡು ಕುದೀತಾ ಇರೋ ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು. ಎಲ್ಲ ತರಕಾರಿ, ರವೆ, ನೀರೆಲ್ಲ ಹೊಂದ್ಕೋತಾ ಇದೆ. ಈ ಟೈಮಲ್ಲಿ 2 ಚಮಚ ತುಪ್ಪನ ಹಾಕಿ ಮುಚ್ಚಿಟ್ಬಿಡಬೇಕು. 1 ನಿಮಿಷ 2 ಮುಚ್ಚಿಟ್ರೆ ಎಲ್ಲವೂ ಚೆನ್ನಾಗಿ ಬೇಯುತ್ತೆ. ನೋಡಿ, ಇದಾಗಿದೆ. ಈಗ ಫೈನಲ್ ಆಗಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಖಾರ ಬಾತ್ ರೆಡಿ ಆಗುತ್ತೆ. ಈಗ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದನ್ನ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 2-3 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನಾನು 1 ಲವಂಗ ಹಾಗೂ 1 ಹಿಡಿಯಷ್ಟು ಗೋಡಂಬಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ 3 ಲೋಟ ನೀರನ್ನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ದ್ರಾಕ್ಷಿನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನೇನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ನೇರ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ರವೆ ಆಗಿದೆ, ನೀರು ಸಹ ಕುದೀತಾ ಇದೆ ನೋಡಿ. ಈಗ 1 ಲೋಟ ಚಿರೋಟಿ ರವೆಗೆ ನಾವು 2-2.5 ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ಳೋಣ. ಹಾಕೋತಾ ಇದ್ದೀನಿ. ಈ ನೀರೆಲ್ಲ ಹಿಂಗಬೇಕು. ನೋಡಿ, ಗಟ್ಟಿ ಆಗುತ್ತೆ ನೋಡಿ. ಹಾಕಿದ ತಕ್ಷಣ ಇದು ಗಟ್ಟಿ ಆಗಿಬಿಡುತ್ತೆ. ಅಂದರೆ ಇವಾಗ ರವೆ ಬೆಂದಿದೆ ಅಂತ. ಇದಕ್ಕೆ 1 ಚಿಟಿಕೆ ಕೇಸರಿನ ಹಾಕ್ಕೊತಾ ಇದ್ದೀನಿ.
ಮತ್ತು 1.5 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಚಿರೋಟಿ ರವೆಗೆ 1.5 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಬಿಸಿಗೆ ಸಕ್ಕರೆ ಎಲ್ಲ ಕರಗಿ ನೀರಾಗುತ್ತೆ ಈ ಥರ. ಈಗ ಈ ನೀರೆಲ್ಲ ಚೆನ್ನಾಗಿ ಹಿಂಗೋ ಥರ ಬಾಡಿಸ್ಕೋಬೇಕು. ಇಲ್ಲಿ ನಾನು ಒಂದು ಸಣ್ಣ ಮಾವಿನ ಹಣ್ಣನ್ನು ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣಿನ ಕಲರೆಲ್ಲ ಅದಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಯಾವುದೇ ರೀತಿ ಕಲರ್ನ ಹಾಕಿಲ್ಲ. ನೀರೆಲ್ಲ ಹಿಂಗ್ತಾ ಬರ್ತದೆ. ಈಗ ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆ ಏನು ಬೇಕೋ ಅದನ್ನು ಆ್ಯಡ್ ಮಾಡಬೇಕು. ಬಾಣಲಿಗೆ ಅಂಟಬಾರ್ದು ಅಂತ ಚೆನ್ನಾಗಿ ತಳ ಬಿಡೋ ಹಾಗೆ ಈ ಥರ ತಿರುಗಿಸ್ಕೋತಾ ಇರಬೇಕು. ಈಗ ಇದಾಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಫೈನಲಾಗಿ 1-2 ಸ್ಪೂನಷ್ಟು ತುಪ್ಪನ ಹಾಕಿ ತಿರುಗಿದ್ರೆ ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿ ಆಗುತ್ತೆ. ಇದು ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರೆಸಿಪಿ. ವೀಕೆಂಡಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. Thank you so much for watching. See you in the next video.